ಅಕ್ಕಪಕ್ಕದವರು ನಾಳೆ ಸತ್ರೆ ಏನು ಹೇಳ್ತಾರೆ ಅಂದ್ರೆ, ಪಾಪ ಹುಡುಗಿ ಸತ್ತೋಯ್ತು, ಒಳ್ಳೇದಿತ್ತು ಹುಡುಗಿ ಅಂತ ಹೇಳ್ತಾಳೆ. ಅದೇ ಅವಳು ಮನೆಗೆ ಬಂದು ಕೂತಾಗ, ಗಂಡನ ಮನೆಯಿಂದ ಬಂದು ಕೂತಾಗ ಅವಳು ಏನೋ ತಪ್ಪು ಮಾಡಿದಳು ಅಂತ ಕಾಣುತ್ತೆ, ಅದಕ್ಕೆ ಬಂದು ಕೂತದ್ದು ಮನೆಯಲ್ಲಿ, ಏನೋ ಪ್ರಾಬ್ಲಮ್ ಇರ್ಬೇಕಂತ. ಇವಳು ಸರಿ ಇದ್ರಲ್ಲಿ ಇರಲ್ವಾ, ಇವಳೇ ಸರಿ ಇಲ್ಲ, ಇವಳ ಬಾಯಿ ಸರಿ ಇಲ್ಲ, ಈ ತರ ಹೇಳ್ತಾರೆ. ಹೌದಾ? ಸತ್ತಾಗ ಏನ್ ಹೇಳ್ತಾರೆ, ಪಾಪ ಹುಡುಗಿ ಸತ್ತಿತ್ತು, ಎಷ್ಟು ಕಿರುಕುಳ ಕೊಟ್ರ ಅಂತ. ಇಷ್ಟೇ ರೀ ಅಕ್ಕಪಕ್ಕದವ್ರು ಮಾಡುವುದು. ದಯವಿಟ್ಟು ಅಸ್ಸಲಾಂ ಅಲೈಕುಂ ಸ್ನೇಹಿತರೆ. ಇವತ್ತು ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಇದ್ದೇ ಇರ್ತಾರೆ. ಅದು ತಾಯಿ ಆಗಿರ್ಬೋದು, ಅಥವಾ ಒಂದು ಅಕ್ಕ ತಂಗಿ ಆಗಿ, ಅಥವಾ ಮಗಳಾಗಿ, ಎಲ್ಲ ರೂಪದಲ್ಲಿ ಹೆಣ್ಣು ಅನ್ನೋದು ಪ್ರತಿಯೊಂದು ಮನೆಯಲ್ಲಿ ಇದ್ದಾರೆ. ಅದೇ ಆ ಹೆಣ್ಣಿನ ಸುರಕ್ಷತೆ ಬಗ್ಗೆ ನಾವು ಸ್ವಲ್ಪ ಎಡುತ್ತಿದ್ದೀವಿ ಅಂತ ಅನಿಸುತ್ತೆ. ಯಾಕಂದ್ರೆ ಇವತ್ತು ನಾವು ಕೆಲವೊಂದು ಇನ್ಸಿಡೆಂಟ್ ಎಲ್ಲ ನೋಡ್ತಾ ಇದ್ದೀವಿ. ಎಷ್ಟೋ ಕಡೆ ಒಂದು ಹೆಣ್ಣಿನ ಮೇಲೆ ಶೋಷಣೆ ನಡೀತಾ ಇದೆ. ಯಾಕೆ ನಡೀತಾ ಇದೆ ಇಂಥದ್ದೆಲ್ಲ ಅಂದ್ರೆ, ಬಿಕಾಸ್ ಆಫ್ ನಮ್ಮ ಒಂದು ಸಪೋರ್ಟ್ ಇಲ್ಲ. ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸಪೋರ್ಟ್ ಇಲ್ಲ. ಕೆಲವೊಂದು ಹೆಣ್ಣು ಮಕ್ಕಳು, ಎಲ್ಲ ಹೆಣ್ಣು ಮಕ್ಕಳು ಹೇಳುವುದಲ್ಲ, ಅಂದ್ರೆ ಕೆಲವೊಂದು ಹೆಣ್ಣು ಮಕ್ಕಳು ತುಂಬಾ ಬೋಲ್ಡ್ ಆಗಿರಲ್ಲ, ಸಾಫ್ಟ್ ಆಗಿರುತ್ತೆ. ಕೆಲವೊಂದು ಬಡ ಕುಟುಂಬದಿಂದ ಬಂದ ಹೆಣ್ಣು ಮಕ್ಕಳಾಗಿರ್ತಾರೆ, ಅವ್ರು ತುಂಬಾನೇ ಸಾಫ್ಟ್ ಆಗಿರುತ್ತಾರೆ, ಎಲ್ಲದಕ್ಕೂ ಭಯ ಪಡ್ತಾರೆ. ಸೊ ಯಾವುದ್ರ ಕುರಿತು ಇವತ್ತು ಮಾಹಿತಿ ನೀಡ್ತಾ ಇದ್ದೀನಿ ಅಂದ್ರೆ, ಇದೊಂದು ಕಟು ಸತ್ಯವಾಗಿದೆ. ಹೆಣ್ಣು ಮಕ್ಕಳ ಅಂದ್ರೆ ಒಂದು ಮಹಿಳೆಯ ಹಿಂದೆ ಯಾವ ರೀತಿ ದೌರ್ಜನ್ಯ ನಡೀತಾ ಇದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾ ಹೇಳ್ತೀನಿ. ಇದೊಂದು ಬಂದು ಕಟು ಸತ್ಯವಾಗಿದೆ. ಕೆಲವೊಬ್ಬರಿಗೆ ಇದು ತುಂಬಾನೇ ಕೋಪ ಬರ್ಬೋದು ಕೇಳಿ, ಕೆಲವೊಬ್ಬರಿಗೆ ಖುಷಿ ಆಗಿರ್ಬೋದು, ಕೆಲವೊಬ್ಬರಿಗೆ ಇದು ಸತ್ಯ ಅಂತ ಕೂಡ ಕಾಣ್ಬೋದು. ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ. ಎಲ್ಲರೂ ಕೂಡ ನೋಡ್ಲೇಬೇಕಾದ ವಿಡಿಯೋ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನಾನು ನಿಮ್ಮ ಪ್ರೀತಿಯ ಯಾಸ್ಮಿನ್ ರಿಯಾಸ್. ಸ್ನೇಹಿತರೆ, ಮನಸಾಕ್ಷಿಯನ್ನು ಒಪ್ಪಿಕೊಂಡು ಒಂದು ಮಾತು ಹೇಳಬೇಕು. ಎಷ್ಟು ಜನ ಹೆಣ್ಣು ಜನನಾದ್ರೆ ಇಷ್ಟಪಡ್ತೀರಾ? ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಲೇಬೇಕು. ಯಾಕಂದ್ರೆ ಅನೇಕ ಕಡೆ ಇಂದು ನಮ್ಮ ಸಮಾಜದಲ್ಲಿ ಹೆಣ್ಣು ಜನನಾದ್ರೆ ಸಾಕು ಭಯ ಪಡ್ತಾರೆ. ಭಾರವನ್ನು, ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅವರದ್ದು. ಕಂಟಿನ್ಯೂಸ್ ಹೆಣ್ಣಾದ್ರೆ ಕೇಳೋದೇ ಬೇಡ. ತಂದೆ ಕೆಲವೊಂದು ಕಡೆ ತಂದೆ ಬಿಟ್ಟು ಹೋಗುದು, ನೀನು ಪ್ರತಿ ಬಾರಿ ಹೆಣ್ಣನ್ನು ಹೆರಿಗೆ ಆಗ್ತಾ ಇದೆ, ಜನನ ಆಗ್ತಿದೆ ನಿಂಗೆ, ಅದಕ್ಕಾಗಿ ನಿನ್ನೊಟ್ಟಿಗೆ ನಾ ಇರೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗುದು. ಈ ತರ ಎಲ್ಲ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಹೆಣ್ಣು ಅಂದ್ರೆ ಅಷ್ಟು ಕೀಳಾಗಿ ನೋಡ್ತಾ ಇದ್ದಾರೆ. ಇಂದು ಕೂಡ ಹೆಣ್ಣಿನ ಮೇಲೆ ಆಗೋ ದೌರ್ಜನ್ಯ ಕಮ್ಮಿ ಆಗ್ಲಿಲ್ಲ. ನಾವು ಇನ್ಸಿಡೆಂಟ್ ಅನೇಕ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ನಾವುಗಳೇ ಕಾರಣ. ಹೆಣ್ಣನ್ನು ಪ್ರೀತಿಸ್ಬೇಕು. ಯಾವ ರೀತಿ ಪ್ರೀತಿಸ್ಬೇಕು? ಮನೆಯಲ್ಲಿ ಒಂದು ಹೆಣ್ಣು ಜನನ ಆದ್ರೆ ನಮ್ಮ ಹಿಂದೂ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಲಕ್ಷ್ಮಿ ಬಂದ ಹಾಗೆ ಅಂತ ಹೇಳ್ತಾರೆ. ಮಾತಿಗಷ್ಟೇ ಹೇಳ್ತಾರೆ ಕೆಲವೊಂದು ಕಡೆ ಲಕ್ಷ್ಮಿ ಅಂತ. ಎಲ್ರು ಅದೇ ರೀತಿ ನಡ್ಕೊಳ್ತಾರ ಹೆಣ್ಣನ್ನು? ಖಂಡಿತ ಇಲ್ಲ. ಹೆಣ್ಣು ಅಂದ್ರೆ ಬರಕತ್ ಅಂತ ಹೇಳ್ತೀವಿ ನಾವು. ನಮ್ಮ ಒಂದು ಇಸ್ಲಾಂ ಧಾರ್ಮಿಕದಲ್ಲಿ ಬರಕತ್, ನೆಮ್ಮದಿ ಸಿಗುತ್ತೆ, ಬರಕತ್ ತಂದವಳ ಅಂತ. ಎಷ್ಟು ಜನ ಮನಸಾಕ್ಷಿಯಾಗಿ ಒಪ್ಪಿಕೊಂಡು ಹೇಳಿ ಅವಳು ಬರಕತ್ ಕೊಟ್ಲ ಅಂತ? ಏನು ಹೇಳ್ತೀರಾ? ಏನ್ ಬರಕತ್? ಇವಳನ್ನು ಸಾಕ್ಬೇಕು, ಹೊರಬೇಕು, ಸಾಕ್ಬೇಕು, ಮತ್ತೆ ಇವಳಿಗೆ ಮದುವೆ ಮಾಡಿ ಕೊಡ್ಬೇಕು. ಮದುವೆ ಮಾಡಿ ಕೊಟ್ಮೇಲೆ ಇವಳ ಹೆರಿಗೆ ಖರ್ಚು ನೋಡ್ಬೇಕು, ಆಮೇಲೆ ಇವಳು ಗಂಡ ಮನೆಯಲ್ಲಿ ಪ್ರಾಬ್ಲಮ್ ಆದ್ರೆ ಅದನ್ನು ಕೂಡ ನೋಡ್ಕೊಳ್ಬೇಕು. ಇಷ್ಟು ಜವಾಬ್ದಾರಿಗಳು ಅಂತ. ಹೆಣ್ಣು ಹೆರುವಾಗ ಬರುದು ಒಂದೇ ತಲೆಯಲ್ಲಿ ಜವಾಬ್ದಾರಿಗಳ ಹೊರೆಗಳು ಮಾತ್ರ. ಯಾಕೆ ಅವಳು ಒಂದು ಸಂಪೂರ್ಣವಾಗಿ ಅವಳು ತನ್ನ ಕಾಲ ಮೇಲೆ ನಿಂತ್ಕೊಂಡು ಅವಳು ಬಾಳಬಲ್ಲಲು ಸಾಧ್ಯ ಇಲ್ಲವ? ಖಂಡಿತ ಸಾಧ್ಯವಿದೆ. ಬಿಕಾಸ್ ಆಫ್ ನಮ್ಮ ಸಪೋರ್ಟ್ ಇದ್ರೆ ಖಂಡಿತ ಸಾಧ್ಯ ಇದೆ. ಒಂದು ಮಾತು ನೆನಪಿಟ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ನೀವು ಮದುವೆ ಮಾಡಿ ಕೊಟ್ಟಿರ್ತೀರ ಒಂದು ಹೆಣ್ಣು ಮಗುವನ್ನು. ಆ ಹೆಣ್ಣು ಮಗು ಕಾಲ್ ಮಾಡಿ ಈ ತರ ನಮ್ಮ ಗಂಡನ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ನೀವು ಸಂಪೂರ್ಣವಾಗಿ ಅವಳ ಮಾತನ್ನು ಕೇಳಿಗೆ ತಯಾರಿರಲ್ಲ. ಕೆಲವೊಂದು ಕಡೆ ಏನ್ ಮಾಡ್ತೀರಾ ಅಂದ್ರೆ, ಇದೆಲ್ಲ ಕಾಮನ್ ಮನೆಯಲ್ಲಿ ಇರೋದು, ಅದನ್ನ ನೀವು ಫೋನ್ ಮಾಡಿ ಹೇಳ್ಬಾರ್ದು, ಇದನ್ನ ಸಹಿಸ್ಕೊಂಡು ಹೋಗ್ಬೇಕು, ನಾವು ಇದೇ ರೀತಿ ಬದ್ಕೊಂಡು ಬಂದದ್ದು, ನಾವು ಹೆಣ್ಣು ಮಕ್ಕಳು, ಅದನ್ನೆಲ್ಲ ಕೇಳ್ತಾ ಇರ್ಬೇಕಂತ ಹೇಳ್ತೀರಾ. ಯಾಕೆ? ಅವಳಿಗೆ ಭಾವನೆಗಳಿರಲ್ವಾ, ಆಸೆಗಳಿರಲ್ವಾ? ಎಲ್ಲ ಇರುತ್ತೆ. ಆದ್ರೆ ಅದನ್ನು ನೀವು ಸಪೋರ್ಟ್ ಮಾಡ್ಬೇಕು ಅಷ್ಟೇ. ನೀವು ಸಪೋರ್ಟ್ ಮಾಡುದಿಲ್ಲ, ಇದರಿಂದ ಹೆಣ್ಮಕ್ಕಳು ಅನೇಕ ಕಡೆ ಸುಸೈಡ್ ಮಾಡ್ಕೊಳ್ತಿದ್ದಾರೆ. ಏನೇ ದೌರ್ಜನ್ಯಕ್ಕೂ ಒಳಗಾದ್ರೂ ಕೂಡ ಹೇಳಿಕ್ಕಾಗಲ್ಲ. ಮನೆಯಲ್ಲಿ ಸಪೋರ್ಟ್ ಇಲ್ಲ. ಮನೆಯಲ್ಲಿ ಒಂದೇ ಹೇಳುದು, ನೀವು ಮನೆಗೆ ಬಂದು ಕೂತ್ರೆ ಅಕ್ಕಪಕ್ಕದವ್ರು ಏನೇ ಹೇಳ್ತಾರೆ? ಅವರ ಪ್ರಶ್ನೆಗೆ ಯಾರು ಉತ್ತರ ಕೊಡೋದು? ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ನೀವ್ ಮನೆಗೆ ಒಂದು ಬರ್ಲಿಕ್ಕೆ ಹೋಗ್ಬೇಡ, ನೀವ್ ಮನೇಲಿ ಕುತ್ಕೊಳ್ಬೇಡ. ಅವರು ಕೇಳ್ತಾರೆ, ಯಾಕೆ ಬಂದಿದ್ಯಾ, ನಿಮ್ ಮಗ್ಳು ಯಾಕೆ ಮನೆಯಲ್ಲಿ ಇದ್ದಾಳೆ, ಗಂಡನ ಮನೆಗೆ ಯಾಕೆ ಹೋಗ್ಲಿಲ್ಲ, ಇನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಸರಿಯಲ್ಲ, ಈ ತರ ಪ್ರಶ್ನೆಗಳು ಕೇಳ್ತಾರೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಅಕ್ಕಪಕ್ಕದ ಜನರು ನೀವು ಒಳ್ಳೇದಾದ್ರೂ ಹೇಳ್ತಾರೆ, ಕೆಟ್ಟದಾದ್ರೂ ಹೇಳ್ತಾರೆ. ಅವರಿಗೆ ಮನೆಗೆ ಬೇರೆ ಕೆಲಸನೇ ಇರೋದಿಲ್ಲ.
ಅವ್ರಿಗೆ ಏನಾದರೂ ಟಾಪಿಕ್ಸ್ ಬೇಕು, ಅದಕ್ಕಾಗಿ ಇಂಥದ್ದು ಮಾತಾಡ್ತಾರೆ. ಒಳ್ಳೇದಾದ್ರೂ ಮಾತಾಡ್ತಾರೆ, ಕೆಟ್ಟದಾದ್ರೂ ಮಾತಾಡ್ತಾರೆ. ನೀವು ಸಡನ್ ಆಗಿ ಒಳ್ಳೇದಾಗ್ಲಿ ಅಂತೆ ಹಾಗೇನು ಹೇಳ್ತಾರೆ, ಇವನ್ ಯಾಕೆಪ್ಪ ಇಷ್ಟು ಬೇಗ ಒಳ್ಳೇದಾಯ್ತು, ಇವನಿಗೆ ಇಷ್ಟು ಶ್ರೀಮಂತಿಗೆ ಬಂತು, ಹೌಸ್ ಇಟ್ ಪಾಸಿಬಲ್ ಅಂತ ಹೇಳ್ತಾರೆ. ಏನೋ ಒಂದು ಕೆಟ್ಟ ಕೆಲಸ ಮಾಡಿರ್ಬೇಕು, ಹಾಗೆ ಇಷ್ಟು ಶ್ರೀಮಂತ ಆದ ಅಂತ ಅಲ್ವಾ. ನಿಜಕ್ಕೂ ಇದೇ ಆಗ್ತಾ ಇರೋದು ನಮ್ಮ ಸಮಾಜದಲ್ಲಿ. ಅದಕ್ಕಾಗಿ ಅಕ್ಕಪಕ್ಕದವ್ರು ಏನು ಹೇಳ್ತಾರೆ ಅಂತ ಹೇಳಿ ನಿಮ್ಮ ಮಗಳ ಜೀವನವನ್ನು ಯಾರ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗಬೇಡಿ. ಅವಳಿಗೆ ಬದುಕಬೇಕು, ಅವಳಿಗೆ ಕೂಡ ಜೀವಿಸಬೇಕು. ಎಷ್ಟೋ ಜನ ದೌರ್ಜನ್ಯದಿಂದ ಇಂದು ಕೂಡ ಬದುಕ್ತಾ ಇದ್ದಾರೆ ಅಂದರೆ ನಮ್ಮ ಸಪೋರ್ಟ್ ಇಲ್ಲ, ಮನೆಯಲ್ಲಿ ಕರೆಕ್ಟಾದ ಸಪೋರ್ಟ್ ಕೊಡ್ತಾ ಇಲ್ಲ. ಎಲ್ಲಿ ಮನೆಗೆ ಬಂದ್ರು ಅಪ್ಪ ಅಮ್ಮ ಒಪ್ಕೊಳ್ತಾರಾ, ನಮ್ಮನ್ನು ಸಾಕ್ತಾರ, ಸಾಕುದು ಬೇಡ ನಮಗೆ ಪ್ರೀತಿ ತೋರಿಸ್ತಾರ, ಚುಚ್ಚು ಮಾತಿನಿಂದ ನೋವು ಮಾಡ್ತಿರೋ ಹೊರತು ಅವಳ ನೋವಿಗೆ ಯಾವತ್ತೂ ಕೂಡ ಸ್ಪಂದಿಸಲ್ಲ. ಯಾಕೆ ಅವಳು ಜೀವಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ? ಒಬ್ಳೆ ಜೀವಿಸ್ಲಿಕ್ಕೆ ಆಗಲ್ವಾ? ಯಾಕೆ ಅವಳಿಗೆ ಕೈಕಾಲಿರೋದಿಲ್ವಾ? ಇವತ್ತು ಕೈಕಾಲಿಲ್ಲದ ಅಂಗವಿಕಲತೆಯನ್ನು ಹೊಂದಿದ ಮಹಿಳೆಯರು ಇವತ್ತು ಏನೇನೋ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂದ್ರೆ ಎಲ್ಲ ರೀತಿಯಲ್ಲಿ ಸರಿ ಇದ್ದ ಹೆಣ್ಣು ಮಕ್ಕಳು ಯಾಕೆ ಸಾಧನೆ ಮಾಡ್ಲಿಕ್ಕೆ ಆಗಲ್ವಾ? ಅವರ ಜೀವನವನ್ನು ಅವರು ಕಟ್ಟಿಕೊಳ್ಳಿಕ್ಕೆ ಆಗಲ್ವಾ? ಅಲ್ಲೇ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಎಷ್ಟೋ ತೊಂದರೆ ಆದ್ರೂ, ಎಷ್ಟೇ ಪ್ರಾಬ್ಲಮ್ ಆದ್ರೂ ಅಲ್ಲೇ ಇರಬೇಕು ಅನ್ನೋ ಒಂದು ನಿರ್ಣಯವನ್ನು ಬಿಟ್ಟು ಹೊರಗೆ ಬನ್ನಿ. ಅವಳಿಗೆ ಕೂಡ ಜೀವಿಸ್ಬೇಕು. ಕೇವಲ ನಿಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ, ನಿಮ್ಮ ಗೌರವವನ್ನು ಉಳಿಸ್ಲಿಕ್ಕೆ ಕೆಲವೊಂದು ಸಾಫ್ಟ್ನೆಸ್ ಹುಡುಗಿಯರ ಜೀವನ ಹಾಳಾಗ್ತಿದೆ. ಸುಸೈಡ್ ಮಾಡ್ಕೊಳ್ತಿದ್ದಾರೆ. ತನ್ನ ನೋವನ್ನು ಯಾರೊಟ್ಟಿಗೆ ಹೇಳ್ಕೊಳ್ಳೋಕ್ಕಾಗದೆ ಏನು ಸುಸೈಡ್ ಮಾಡ್ಕೊಳ್ಳೋದು. ಇದರಿಂದ ಅದು ಬಿಟ್ಟು ಅವರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ನಮ್ಮ ಸಪೋರ್ಟ್ ಇದ್ರೆ ಖಂಡಿತ ಅವರು ಏನೇ ಒಂದು ಪ್ರಾಬ್ಲಮ್ ಆಗಿ ಏನೇ ಕಾಲ್ ಬರಲಿ, ಕೆಲವೊಂದು ಫ್ರೆಂಡ್ಸ್ಗೆ ಹೇಳ್ತಾರೆ, ಕೆಲವೊಬ್ರು ತನ್ನ ಅಕ್ಕ ತಂಗಿ ಯಾರಾದ್ರೂ ಇದ್ರೆ ಅವರೊಟ್ಟಿಗೆ ಹೇಳ್ತಾರೆ. ಆಗ ಖಂಡಿತ ಅವರ ಮಾತನ್ನು ನೀವು ಕೇಳಿ ಒಂದು ಏನು ಪಂಚಾಯತ್ಯ ಏನೋ ಒಂದು ಮಾಡಿ ಆ ಹುಡುಗಿಯ ಪ್ರಾಬ್ಲಮ್ ಏನಂತ ಕುತ್ಕೊಂಡು ಅರಿತು, ಆ ಗಂಡ ಯಾರಿರ್ತಾನೆ ಅವನನ್ನು ಕರೆದು, ಅತ್ತೆ ಮಾವ ಯಾರಿರ್ತಾರೆ ಅವರನ್ನೆಲ್ಲ ಕರೆದು ಏನು ಪ್ರಾಬ್ಲಮ್, ಯಾಕೆ ಪ್ರಾಬ್ಲಮ್ ಕೊಡ್ತಿದ್ದೀರಾ ಅನ್ನೋದನ್ನು ಕೇಳಿ ಅವರ ಮಾತಿನಲ್ಲಿ ಗೊತ್ತಾಗುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಅಲ್ಲಿ ಬದುಕಲಿಕ್ಕೆ ಸಾಧ್ಯವ ಇಲ್ವಾ ಅಂತ. ಸಾಧ್ಯ ಇಲ್ಲ ಅಂತ ಗೊತ್ತಾಗ ಖಂಡಿತ ಕಳಿಸ್ಬೇಡಿ. ಅಂತ ಮನೆಗೆ ಯಾಕೆ ಕಳಿಸ್ತೀರಾ? ನಿಮ್ಮ ಮಗಳ ಜೀವನಕ್ಕಿಂತ ಜೀವ ಇಂಪಾರ್ಟೆಂಟ್ ಅನ್ನೋದು ಮರಿಬೇಡಿ. ಕೆಲವೊಂದು ಕಡೆ ಅತ್ತೆಯರು ಕೆಟ್ಟವರಿರ್ತಾರೆ, ಆದರೆ ಹಲವು ಕಡೆಯಲ್ಲಿ ಒಳ್ಳೆ ಅತ್ತೆಯಂದರು ಇದ್ದಾರೆ. ಅಂಥವ್ರಿಗೆ ನಾನು ಹೇಳೋದಿಲ್ಲ, ಬಿಕಾಸ್ ಕೆಲವೊಂದು ಅತ್ತೆಯವರು ತುಂಬಾ ಒಳ್ಳೆ ಇರ್ತಾರೆ, ತುಂಬಾ ಸಾಫ್ಟ್ ಆಗಿರ್ತಾರೆ, ತುಂಬಾ ಪ್ರೀತಿಸ್ತಾರೆ. ಬಂದ ಒಂದು ಸೊಸೆಯನ್ನು ಮಗಳಂತೆ ಕಾಣುವ ಒಂದು ಮನಸ್ಸು ಕೂಡ ಅವರಲ್ಲಿ ಇರ್ತಾರೆ. ಕೆಲವೊಂದು ಅತ್ತೆಯರು ಖಾರ ಇರ್ತಾರೆ, ಆದ್ರೆ ಮನಸ್ಸು ತುಂಬಾ ಒಳ್ಳೇದಿರುತ್ತೆ. ಕೆಲವೊಂದು ಸೊಸೆಯಂದಿರಿಗೆ ಆಗಲ್ಲ ಅಂತ ಒಂದು ಖಾರ ಮಾತು ಕೇಳಲಿಕ್ಕೆ, ಅಥವಾ ಅವರ ಒಂದು ಕಟ್ಟುನಿಟ್ಟಾದ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಆ ಥರ ಇದ್ದಾಗ ಆ ಸಿಚುವೇಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಿಮ್ಮ ಹೆಣ್ಣು ಮಗಳಿಗೆ ಹೇಳಿಕೊಡ್ಬೇಕು. ಕೆಲವೊಂದು ಕಡೆ ವಿಪರೀತವಾಗಿ ತೊಂದರೆಗೆ ಒಳಗಾಗ್ತಾರೆ ಮಹಿಳೆಯರು. ಅದನ್ನು ನೀವು ಗುರುತಿಸಿ ಅವಳಿಗೆ ಬೇಕಾದ ಒಂದು ದಾರಿಯನ್ನು ಮಾಡಿಕೊಡ್ಬೇಕು ಹೊರತು ಅಲ್ಲೇ ಜೀವಿಸ್ಬೇಕು, ಅಲ್ಲೇ ಬದುಕಬೇಕು, ಅಲ್ಲೇ ಸಾಯ್ಬೇಕು ಅನ್ನೋದನ್ನು ಬಿಟ್ಟು ಬಿಡಿ ದಯವಿಟ್ಟು. ಮಹಿಳೆಯರು ಕೂಡ ಬದುಕಲಿಕ್ಕೆ ಸಾಧ್ಯ, ಅವರು ಅಬಲೆ ಅಲ್ಲ ಅನ್ನೋದು ನೀವು ಮನೆಯವರು ಫಸ್ಟ್ ತಿಳ್ಕೊಳ್ಬೇಕು. ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಕೆಲವೊಬ್ಬರಿಗೆ ಇದು ಕೋಪ ಬರ್ಬೋದು ನನ್ನ ವಿಡಿಯೋಸ್ ನೋಡಿ. ಏನೇ ಆದರೂ ನನ್ನ ಮನಸ್ಸಿಗೆ ಒಪ್ಪಿದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಮಾಜದಲ್ಲಿ ಯಾವ ರೀತಿ ನಡೀತಿದೆ ಅನ್ನೋದು ಕುರಿತು ನಾನು ಹೇಳ್ತಾ ಇರೋದು. ಅಕ್ಕಪಕ್ಕದ ಜನ ಏನು ಹೇಳ್ತಾರ ಅಂತ ಹೇಳಿ ನಿಮ್ಮ ಮಗಳ ಜೀವನವನ್ನು ಹಾಳು ಮಾಡಬೇಡಿ. ಅವರ ಜೀವನಕ್ಕಿಂತ ಜೀವ ತುಂಬಾನೇ ಇಂಪಾರ್ಟೆಂಟ್. ಅಕ್ಕಪಕ್ಕದವರು ನಾಳೆ ಸತ್ತರೆ ಏನು ಹೇಳ್ತಾರೆ ಅಂದ್ರೆ, ಪಾಪ ಹುಡುಗಿ ಸತ್ತೋಯ್ತು, ಒಳ್ಳೇದಿತ್ತು ಹುಡುಗಿ ಅಂತ ಹೇಳ್ತಾಳೆ. ಅದೇ ಅವಳು ಮನೆಗೆ ಬಂದು ಕೂತಾಗ, ಗಂಡನ ಮನೆಯಿಂದ ಬಂದು ಕೂತಾಗ ಅವಳು ಏನೋ ತಪ್ಪು ಮಾಡಿದಳ ಅಂತ ಕಾಣುತ್ತೆ, ಅದಕ್ಕೆ ಬಂದು ಕೂತದ್ದು ಮನೆಯಲ್ಲಿ, ಏನೋ ಪ್ರಾಬ್ಲಮ್ ಇರ್ಬೇಕಂತ. ಇವಳು ಸರಿ ಇದ್ರಲ್ಲಿ ಇರಲ್ವಾ, ಇವಳೇ ಸರಿ ಇಲ್ಲ, ಇವಳ ಬಾಯಿ ಸರಿ ಇಲ್ಲ, ಈ ತರ ಹೇಳ್ತಾರೆ. ಹೌದಾ? ಸತ್ತಾಗ ಏನ್ ಹೇಳ್ತಾರೆ, ಪಾಪ ಹುಡುಗಿ ಸತ್ತಿತ್ತು, ಎಷ್ಟು ಕಿರುಕುಳ ಕೊಟ್ರ ಅಂತ. ಇಷ್ಟೇ ರೀ ಅಕ್ಕಪಕ್ಕದವ್ರು ಮಾಡುವುದು. ದಯವಿಟ್ಟು ಅವರ ಮಾತಿಗೆ ಒಳಗಾಗಿ ನೀವು ನಿಮ್ಮ ಮಗಳ ಜೀವವನ್ನು ಕಳೆದುಕೊಳ್ಳಬೇಡಿ. ಎಷ್ಟೋ ಜನ ಮಹಿಳೆಯರು ಎಷ್ಟು ದೌರ್ಜನ್ಯವನ್ನು ತಡ್ಕೊಂಡು ಇನ್ನೂ ಕೂಡ ಬದುಕ್ತಿದ್ದಾರೆ ಅಂದ್ರೆ ಬಿಕಾಸ್ ಆಫ್ ನಮ್ಮ ಮನೆಯಲ್ಲಿ ಸಪೋರ್ಟ್ ಕೊಡಲ್ಲ. ಅವರವರ ಮನೆಯಲ್ಲಿ, ತವರು ಮನೆಯಲ್ಲಿ ಸಪೋರ್ಟ್ ಕೊಡಬೇಕು. ಅದು ತಾಯಿ ಇಲ್ಲ ಅಂದ್ರೆ ತಂದೆ ಆದ್ರೂ ಸಪೋರ್ಟ್ ಮಾಡಿ, ತಂದೆ ತಾಯಿ ಇಬ್ರು ಇಲ್ಲ ಅಂದ್ರೆ ಅಣ್ಣ ತಂಗಿ ಯಾರಾದ್ರೂ ಸಪೋರ್ಟ್ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳು
ಫ್ರೆಂಡ್ಸ್ಗೊಟ್ಟಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿದರೆ ಅಂಥ ಒಂದು ಸಿಚುವೇಶನ್ ಏನೋ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಅಂಥ ಒಂದು ಮಹಿಳೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ಒಂದು ವಿಡಿಯೋ ಕುರಿತು ದೊಡ್ಡ ಮೆಸೇಜ್ ಆಗಿದೆ, ಯಾರಾದರೂ ಪರವಾಗಿಲ್ಲ ಹೆಲ್ಪ್ ಮಾಡಿ. ಯಾಕಂದರೆ ಮಹಿಳೆ ಕೂಡ ಒಂದು ಸಿಂಗಲ್ ಪೇರೆಂಟ್ ಆಗಿ ಬದುಕಬಲ್ಲರು. ಓಕೆ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ಶಾಅಲ್ಲ ಇನ್ನೊಂದು ಒಳ್ಳೆ ಮೆಸೇಜ್ ಒಂದಿಗೆ ನಿಮ್ಮ ಮುಂದೆ ಬಂದೇ ಬರ್ತೀನಿ. ನಾನು ನಿಮ್ಮ ಯಾಸ್ಮಿನ್ ರಿಯಾಸ್. ಬಾಯ್.